ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶ್ರುವಿನಲ್ಲಿ ಶ್ರುತಿ ಕೂತ್ಕೊಂಡು ರವಿ ರೆಡಿಯಾಗೋದನ್ನು ನೋಡ್ತಾ ಇರ್ತಾಳೆ. ರವಿ ರೆಡಿಯಾಗಿ ನೀನು ಹೊರಡಬೇಕು ಅಂತ ಹೇಳುವಾಗ, ರವಿ ನಿಂತ್ಕೋ ಇಲ್ಲಿ ಅಂತ ಹೇಳಿದಾಗ, ಏನು ಅಂತ ಹೇಳಿ ರವಿ ಕೇಳ್ತಾನೆ. ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ, ಹೇಳು ಅಂತ ಹೇಳಿ ರವಿ ಹೇಳ್ತಾನೆ. ಅಲ್ಲ ರವಿ, ಇಷ್ಟೊಂದು ಕ್ಯಾಶುಯಲಾಗಿ ಕೇಳ್ತಾ ಇದೆಯಲ್ವಾ, ನಾನೇನು ಕೇಳ್ಬೋದು, ನಾನೇನು ಮಾತಾಡ್ಬೋದು ಅನ್ನೋದು ನಿನಗೆ ಏನು ಗೊತ್ತಾಗಲ್ವಾ ಅಂತ ಹೇಳಿದಾಗ, ಸರಿ ಹೇಳು ಅಂತ ಹೇಳಿ ರವಿ ಹೇಳ್ತಾನೆ. ಬಾ ಕೂತ್ಕೋ ಅಂತ ಹೇಳಿ ಶ್ರುತಿ ಕೂರಿಸಿದಾದ್ಮೇಲೆ, ರವಿ ರೆಸ್ಟೋರೆಂಟಲ್ಲಿ ಹರಾಶ್ ನಡೀತಾ ಇರುತ್ತೆ, ಅವಾಗ ಏನು ಮಾಡ್ತೀಯಾ ನೀನು ಅಂತ ಹೇಳಿದಾಗ, ಈಗ ಯಾರಿಗೆ ಹರಾಶ್ ಮಾಡಿದ್ರು ಹೇಳು ಅಂತ ಹೇಳಿದಾಗ, ನನಗೆ ನಡೀತಾ ಇತ್ತಲ್ವ ಅಲ್ಲಿ, ನನಗೆ ನಾನು ತಪ್ಪು ನಡೀತಾ ಇತ್ತು ಅಂತ ಹೇಳಿನೇ ನಾನು ಆ ಥರ ತಪ್ಪು ಮಾಡಿದ್ದು, ಅಂಥದ್ರಲ್ಲಿ ನೀನು ಬಂದು ನನಗೆ ತಪ್ಪು ನೀನು ಮಾಡಿದ್ದು ಅಂತ ಹೇಳಿ ಅಲ್ಲಿ ಬೈದೆ ಅಲ್ವಾ, ಯಾಕೆ ಅಂತ ಹೇಳಿದಾಗ, ಅಲ್ಲ ನೀನು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಂದು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ, ಯಾಕೆ ನೀನು ನನ್ನ ಹತ್ರ ಹೇಳಲಿಲ್ಲ, ನೀನು ನನ್ನ ಹತ್ರ ಹೇಳ್ದೇನೆ ಅವ್ರ ಹತ್ರ ತಪ್ಪಾಗಿ ನಡ್ಕೊಂಡು, ಅದು ಊಟದಲ್ಲಿ ನೀನು ಜಾಸ್ತಿ ಖಾರ ಹಾಕಿ ಈ ಥರ ಮಾಡಿದ್ದು ತಪ್ಪಲ್ವಾ, ಅದು ಹೋಟೆಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳಿದಾಗ, ಓಹೋ ನಿನ್ನ ಹೆಂಡತಿಗೆ ಯಾರು ರೇಗಿಸಿದ್ರು ಪರವಾಗಿಲ್ಲ, ನಿನ್ನ ಹೆಂಡತಿಗೆ ಏನು ಮಾಡಿದರೂ ಪರವಾಗಿಲ್ಲ, ಆದರೆ ಹೋಟೆಲ್ ಅಂದರೆ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳ್ತಾ ಇದೆಯಾ, ನೀನು ಏನು ಅಂದ್ಕೊಂಡಿದ್ಯಾ, ನಿನ್ನ ಹೆಂಡತಿಗೆ ಏನಾದರೂ ಪರವಾಗಿಲ್ಲ, ಒಟ್ಟು ಹೋಟೆಲ್ ಓನರ್ಗೆ ಏನು ಆಗಬಾರ್ದು, ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ವಾ ನೀನು ಅಂತ ಹೇಳಿ ಜಗಳ ಆಡ್ತಾ ಇರ್ತಾಳೆ ಶ್ರುತಿ ಹೇಳ್ತಾಳೆ, ಯಾಕೆ ಆ ಕೆಲಸ ಬಿಟ್ಟು ಬೇರೆ ಕೆಲಸನೇ ಇಲ್ವಾ, ಯಾಕೆ ಬೇರೆಯವ್ರು ಯಾರು ಸ್ಯಾಲ್ರಿನೇ ಕೊಡಲ್ವಾ, ಯಾಕೆ ಇಷ್ಟೊಂದು ಭಯ ಪಡ್ಕೋತಾ ಇದೆಯಾ ಕೆಲಸದ ಬಗ್ಗೆ, ನೀನು ಅವಳಿಗೋಸ್ಕರ ರೆಸ್ಪೆಕ್ಟ್ ಕೊಡ್ತಾ ಇದೆಯಾ, ಇಲ್ಲ ಅಂತ ಅಂದರೆ ಅವ್ರಿಗೇನಾದರೂ ಅವ್ರದ್ದು ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ರವಿ ಹೇಳ್ತಾನೆ, ಹಾಗೇನೂ ಇಲ್ಲ, ಹಾಗೆ ನಾರ್ಮಲಾಗಿ ಸಾಲ್ವ್ ಮಾಡೋಣ ಅಂತ ಹೇಳಿದೆ ಅಂದಾಗ, ಹಾಗಂತ ನಾನು ಅವಳಿಗೆ ಸಾರಿ ಕೇಳು ಅಂತ ಹೇಳ್ತಾ ಇದೆಯಲ್ವಾ, ನಿನ್ನ ಹೆಂಡ್ತಿಗೆ ಇನ್ನೊಬ್ರ ಹತ್ರ ಸಾರಿ ಕೇಳೋಕ್ಕೆ ನೀನು ನಿಲ್ಲಿಸ್ತಿದೆಯಲ್ವಾ, ನಿನ್ನ ಅವಾಗೇ ಅಂದ್ಕೊಂಡೆ ನೀನು ನನಗೆ ಯಾವ ಲೆವೆಲಲ್ಲಿ ಇಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರವಿ ಶ್ರುತಿ ಇಬ್ಬರು ಮಾತಾಡ್ಕೊಂಡು ಜಗಳ ಆಡ್ಕೊಂಡು ಕೂತಿರುವಾಗ, ಅದೇ ಟೈಮಲ್ಲಿ ರೀತು ಫೋನ್ ಮಾಡ್ತಾಳೆ. ರೀತು ಫೋನ್ ಮಾಡಿದಾಗ, ಹಲೋ ರೀತು ಹೇಳಿ ಅಂತ ಹೇಳಿ ರವಿ ಹೇಳಿದಾಗ, ಶ್ರುತಿ ಇದ್ದಾಳ ಅಂತ ಹೇಳಿದಾಗ, ಹೌದು ಇದ್ದಾಳೆ, ಪಕ್ಕದಲ್ಲೇ ಕೂತಿದ್ದಾಳೆ ಅಂತ ಹೇಳಿದಾಗ, ಶ್ರುತಿ ಕೋಪ ಮಾಡಿಕೊಂಡು, ಹೌದು ಇನ್ನೇನು ಶ್ರುತಿ ಪಕ್ಕದಲ್ಲೇ ಕೂತಿರ್ತಾಳಲ್ವ ಸುಮ್ಮನೆ ಅಂತ ಹೇಳಿದಾಗ, ಮೊಬೈಲ್ ಸ್ಪೀಕರ್ನ ಮುಚ್ಚಿ ರವಿ ಹೇಳ್ತಾನೆ, ಶ್ರುತಿ ಸುಮ್ಮನೆ ಇರು, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿದಾಗ, ಸರಿ ಹೇಳಿ ರೀತು ಅಂತ ಹೇಳಿದಾಗ, ನೀವು ಸ್ವಲ್ಪ ಲೌಡ್ ಸ್ಪೀಕರ್ ಆನ್ ಮಾಡ್ತೀರಾ, ನಾನು ಶ್ರುತಿ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಲೌಡ್ ಸ್ಪೀಕರ್ ಆನ್ ಮಾಡಿ ಶ್ರುತಿ ಹತ್ರ ಕೊಟ್ಟಾದಮೇಲೆ, ಹಲೋ ಶ್ರುತಿ ಅಂತ ಹೇಳಿದಾಗ, ಹೇಳಿ ರೀತು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಸಾರಿ ಅಂತ ಹೇಳ್ತಾಳೆ ರೀತು. ಯಾಕೆ ರೀತು ಅವರೇ, ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಸಾರಿ ನಾನು ಆ ಟೈಮಲ್ಲಿ ನಾನು ಹೋಟೆಲ್ ಓನರ್ ಥರ ನಡ್ಕೊಂಡೆ, ನಾನು ಒಂದು ಹೆಣ್ಣಾಗಿ ನಿನ್ನ ಕಷ್ಟ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಆಮೇಲೆ ಯೋಚನೆ ಮಾಡಿದೆ, ಈ ಥರ ಯಾರೋ ಬಂದು ಮಿಸ್ಬಿಹೇವ್ ಮಾಡಿದಾಗ ನೀವು ಒಬ್ಬರೇ ನಿಂತ್ಕೊಂಡು ಆ ಥರ ಅವರಿಗೆ ಬುದ್ಧಿ ಕಲಿಸಿದ್ರಲ್ವ, ನಾನು ಅವಾಗ ಯೋಚನೆ ಮಾಡಿದೆ, ಸಾರಿ ಅಂತ ಹೇಳ್ತಾರೆ, ನಾನು ಒಂದು ಹೆಣ್ಣಾಗಿ ಯೋಚನೆ ಮಾಡಲಿಲ್ಲ, ಆದರೆ ಹೋಟೆಲ್ ಓನರ್ ಆಗಿ ನಾನು ಯೋಚನೆ ಮಾಡಿದೆ, ಐ ಆಮ್ ವೆರಿ ಸಾರಿ ಅಂತ ಹೇಳಿ ಸಾರಿ ಕೇಳ್ತಾರೆ ರೀತು ಹೇಳ್ತಾರೆ, ನಾನು ಎಲ್ಲರ ಮುಂದೆ ನೀವು ಬೈದೆ, ಸಾರಿ ಅಂತ ಹೇಳಿದಾಗ, ಅಟ್ಲೀಸ್ಟ್ ನೀವಾದರೂ ನನಗೆ ಅರ್ಥ ಮಾಡ್ಕೊಂಡ್ರಲ್ಲ, ಓಕೆ ಇಟ್ಸ್ ಓಕೆ ಅಂತ ರೀತು ಅಂತ ಹೇಳ್ತಾಳೆ ಶ್ರುತಿ. ಸರಿ ಇನ್ಮೇಲೆ ನಾನು ಈ ಥರ ಮಿಸ್ಬಿಹೇವ್ ನಿಮ್ಮ ಜೊತೆ ನಾನು ನಡ್ಕೊಳ್ಳಲ್ಲ ಅಂತ ಹೇಳಿದಾಗ, ಇರಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ, ನೀವಾದರೂ ಅರ್ಥ ಮಾಡ್ಕೊಂಡಿದ್ರಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಓಕೆ ಶ್ರುತಿ ಥ್ಯಾಂಕ್ ಯು ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ರೀತು. ರವಿ ಶ್ರುತಿ ಮುಖ ನೋಡಿಕೊಂಡು ನಿಂತಿರ್ತಾನೆ. ಹಾಗೆ ಮೆಲ್ಲಗೆ ಹೋಗಿ ಪಿಲ್ಲೋ ತಂದು ಶ್ರುತಿ ಕೈಯಲ್ಲಿ ಕೊಡ್ತಾನೆ. ಶ್ರುತಿ ಕೈಯಲ್ಲಿ ಕೊಟ್ಟು ಮುಂದೆ ಬೆನ್ನ ಹಿಂದೆ ಹೊಡಿ ಅಂತ ಹೇಳಿ ನಿಂತ್ಕೊಳ್ತಾನೆ. ಶ್ರುತಿ ಹೊಡ್ಕೊಂಡು ನಿಂತಿರ್ತಾಳೆ. ಹೊಡಿತಾ ಶ್ರುತಿ ಬಿಡು ಶ್ರುತಿ ಸಾಕು ಅಂತ ಹೇಳ್ತಾರೆ. ಪಿಲ್ಲೋಯಿಂದ ಹೊಡಿತಾ ಇರೋ ಶ್ರುತಿ, ನೀನು ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿದಾಗ, ಸಾರಿ ಶ್ರುತಿ ನಾನು ಅಲ್ಲಿ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಆ ಥರ ಹೇಳಿದೆ, ಆಯಿತು ನೀನಾಗೆ ನಿಂತ್ಕೊಂಡು ಅವರಿಗೆಲ್ಲ ಬುದ್ಧಿ ಕಲಿಸ್ತಲ್ಲ, ನನಗೆ ಖುಷಿನೇ ಅಂತ ಹೇಳಿದಾಗ ಮತ್ತೆ ಶ್ರುತಿ ಕೋಪ ಮಾಡಿಕೊಂಡು ಕೂತಿರ್ತಾಳೆ. ರವಿ ಬೇಬಿ ಸಾರಿ ಅಂತ ಹೇಳಿದಾಗ ಮತ್ತೆ ಕೋಪ ಮಾಡ್ಕೊಂಡು ಕೂತಿರೋ ಶ್ರುತಿಗೆ ಕಾಮಿಡಿ ಮಾಡಿಕೊಂಡು ಹೇಗೋ ಒಂದು ನಗಿಸ್ತಾನೆ. ಸರಿ ರವಿ, ಈಗ ನಾನೇನೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡೆ, ಆದರೆ ಎಲ್ಲ ಹೆಣ್ಮಕ್ಳು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಈ ಥರ ಬರೋ ಒಂದು ವ್ಯಕ್ತಿನ ಹೇಗಾದರೂ ಮಾಡಿ ಅಲ್ಲಿ ಅವ್ರು ಸೇಫ್ ಆಗಬೇಕಲ್ವಾ, ಹಾಗೆ ನಾನೊಂದು ಐಡಿಯಾ ಕೊಡ್ತೀನಿ, ಆ ಥರ ಮಾಡಬೇಕು ಅಂತ ಹೇಳಿ ಶ್ರುತಿ ಹೇಳಿದಾಗ, ಏನು ಶ್ರುತಿ ಅದು ಅಂತ ಹೇಳಿ ರವಿ ಕೇಳ್ತಾನೆ. ರವಿ ಕೇಳೋದನ್ನು ನೋಡಿ ಶ್ರುತಿ ಹೇಳ್ತಾಳೆ, ನಾನು ಒಂದೊಂದು ಟೇಬಲ್ಗೂ ಒಂದೊಂದು ಬೆಲ್ ಇಡಬೇಕು, ಯಾರಿಗಾದರೂ ಆ ಪ್ರಾಬ್ಲಮ್ ಆದಾಗ ಆ ಬೆಲ್
ಪ್ರೆಸ್ ಮಾಡಿದರೆ ಯಾವ ಟೇಬಲಿಂದ ಬೆಲ್ ಬರ್ತಾ ಇದೆ, ಹಾರ್ನ್ ಬರ್ತಾ ಇದೆ ಅಂತ ಹೇಳಿ ಆ ಟೇಬಲ್ ಹತ್ರ ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಹೇಗಿದೆ ಐಡಿಯಾ ಅಂತ ಹೇಳಿದಾಗ, ಅಯ್ಯೋ ಸೋ ಗುಡ್ ಅಂತ ಹೇಳ್ತಾನೆ. ನಿಜ ಶ್ರುತಿ, ನೀನು ಈ ಥರ ಐಡಿಯಾ ಎಲ್ಲ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಾಳೆನೇ ನಾನು ಎಲ್ಲ ಟೇಬಲ್ಗೂ ಬೆಲ್ ಇಡ್ತೀನಿ ಅಂತ ಹೇಳಿದಾಗ, ಗುಡ್ ಐಡಿಯಾ ಅಂತ ಹೇಳ್ತಾನೆ ರವಿ. ಶ್ರುತಿ, ನಾವು ಹೋಗೋ ನಮ್ಮ ಸ್ಪಾಟ್ ಇದಲ್ವಾ, ಐಸ್ ಕ್ರೀಮ್ ಸ್ಪಾಟು, ಅಲ್ಲಿಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಹೇಳಿದಾಗ, ಏನು ಐಸ್ ಕ್ರೀಮ್ ಇಡ್ತಾ ಇದೆಯಾ ಅಂತ ಹೇಳಿದಾಗ, ಇಲ್ಲ ಶ್ರುತಿ, ಹೋಗಿ ತಿನ್ಕೊಂಬರೋಣ, ಜಾಲಿಯಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳಿದಾಗ, ಆಗ ಶ್ರುತಿ ನಕ್ಕೊಂಡು ಸರಿ ಹೋಗೋಣ ಬಾ ಅಂತ ಹೇಳಿ ಶ್ರುತಿ ರವಿ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ಇನ್ನು ನೈಟ್ ಆಗುತ್ತೆ. ಅಂದರೆ ಮೀನಾ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾಳೆ. ವೆಯ್ಟ್ ಮಾಡ್ಕೊಂಡು ಕೂತಿರುವಾಗ ರಂಗನಾಥ್ ಅವ್ರು ಹೇಳ್ತಾರೆ, ಏನಮ್ಮ ಮೀನಾ, ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ನೀರಿನ ಬಾಟ್ಲ್ ಇಟ್ಕೊಂಡು ಯೋಚನೆ ಮಾಡ್ತಾ ನಿಂತಿದ್ದೀಯಲ್ವಾ, ಎಲ್ಲಿ ಸೂರ್ಯ ಬಂದ ಅಂತ ಕೇಳಿದಾಗ, ಇಲ್ಲ ಮಾವ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ, ಏನಮ್ಮ ಇಷ್ಟೊತ್ತಾದರೂ ಬಂದಿಲ್ವಲ್ಲ, ನೀನು ಫೋನ್ ಮಾಡ್ದ ಅಂತ ಹೇಳಿದಾಗ, ಹೌದು ಮಾವ ನಾನು ಮಾಡಿದೆ, ನಾನೇ ಹೇಳಿದ್ದೆ ಅವರಿಗೆ ಡ್ರೈವಿಂಗ್ ಮಾಡುವಾಗ ಯಾವತ್ತೂ ಫೋನ್ ರಿಸೀವ್ ಮಾಡಿಬಿಡಿ ಅಂತ, ಹಾಗಾಗಿ ಅವ್ರು ಮಾಡಿಲ್ಲ ಮಾವ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು, ನೀನು ಈ ಥರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಮ್ಮ, ಅವನಿಗೆ ಗೊತ್ತಾಗಬೇಕಲ್ವಾ ಹೆಂಡತಿ ಮನೇಲಿ ಕಾಯ್ತಾ ಇರ್ತಾಳೆ, ನಾನು ಮನೆಗೆ ಬೇಗ ಹೋಗಬೇಕು ಅಂತ, ನೀನು ನೋಡಿದ್ರೆ ಅವನಿಗೋಸ್ಕರ ಕಾಯ್ಕೊಂಡು ಕೂತಿದ್ಯಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಮ್ಮ ನೀನು ಫೋನ್ ಮಾಡು ಹೇಳ್ತೀನಿ ಅಂತ ಹೇಳಿದಾಗ, ಇಲ್ಲ ಮಾವ ಅವರು ಗಾಡಿ ಓಡಿಸ್ತಾ ಇರ್ತಾರೆ ಬೇಡ ಅಂತ ಹೇಳಿದಾಗ, ಸರಿ ಬಿಡಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೊರಡ್ತಾರೆ. ಅಯ್ಯೋ ಮಾವ ನಾನೇ ಮಾಡಿ ನಿಮಗೆ ಹೇಳ್ತೀನಿ, ನೀವು ನಿದ್ದೆ ಮಾಡಿ ಹೋಗಿ ಅಂತ ಹೇಳಿದಾಗ, ಸರಿಯಮ್ಮ ಅವನೇನಾದರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನನಗೆ ಹೇಳು, ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಮಾವ ನೀವು ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಮೀನಾ ಫೋನ್ ತೊಗೊಂಡು ಸೂರ್ಯಗೆ ಫೋನ್ ಮಾಡಿದಾಗ, ಸೂರ್ಯವೇ ನಿಂತ್ಕೊಂಡಿರ್ತಾನೆ. ಫೋನ್ ರಿಸೀವ್ ಮಾಡಿ ಏನು ಅಂತ ಹೇಳಿದಾಗ, ಏನ್ರಿ ನೀವಿನ್ನೂ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಅಂತ ಹೇಳಿದಾಗ, ನಾನಿವತ್ತು ಮನೆಗೆ ಬರಲ್ಲ ಟ್ರಿಪ್ ಇದೆ ಅಂತ ಹೇಳಿದಾಗ, ಅಯ್ಯೋ ರೀ ಕೇಳಿ ಇಲ್ಲಿ ಮಾವ ಕೇಳ್ತಾಯಿದ್ರು ಅಂತ ಹೇಳಿದಾಗ, ಮಾವನ ಸರಿ ಆಯಿತು ಅಪ್ಪಂಗೆ ಹೇಳು ಬರಲ್ಲ ಇವತ್ತು ಮನೆಗೆ, ಅವರಿಗೆ ಇದು ಟ್ರಿಪ್ ಇದೆ ಅಂತ ಹೇಳು ಅಂತ ಹೇಳಿದಾಗ, ರೀ ಊಟ ಮಾಡಿದ್ರ ಅಂತ ಹೇಳೋ ಅಷ್ಟೊತ್ತಿಗೆ ಫೋನ್ ಕಟ್ ಮಾಡ್ತಾನೆ ಸೂರ್ಯ. ಫೋನ್ ಕಟ್ ಮಾಡಿದಾಗ ಮೀನಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ರೋಹಿಣಿ ಕಿಚನ್ ರೂಮಲ್ಲಿ ಗಂಜಿ ಮಾಡ್ತಾ ಇರ್ತಾಳೆ. ಮೀನಾ ಇನ್ನೇನು ಬಂದು ಕಾಫಿ ಮಾಡಬೇಕು ಅಂತ ಹೇಳಿದಾಗ, ಏನು ಮಾಡ್ತಿದ್ದೀರಾ ರೋಹಿಣಿ, ಏನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ನಾನು ಗಂಜಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಯಾಕೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಮನೋಜ್ ಅವ್ರಿಗೆ ಹುಷಾರಿಲ್ಲ ನೈಟಿಂದ ಅಂತ ಹೇಳಿದಾಗ, ಅಲ್ಲ ರೋಹಿಣಿ ನನಗೆ ಹೇಳಿದ್ದಿದ್ರೆ ನಾನೇ ಮಾಡಿಕೊಡ್ತಾ ಇದ್ನಲ್ವಾ ಅಂತ ಹೇಳಿದಾಗ, ನಾನೇನು ಮಾಡಲಿ, ಏನು ಮಾಡೋದು, ನನ್ನ ಹಣೆ ಬರ ಸರಿ ಇಲ್ಲ, ನಾನೇ ಮಾಡಬೇಕಲ್ವಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಬೇರೆ ಕಾಫಿ ಮಾಡೋಕ್ಕೆ ಹೇಳಿದ್ದಾರೆ, ನೀವು ಬೇಗ ಮುಗಿಸಿ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಮೀನಾ ಆಚೆ ಬರ್ತಾಳೆ. ಆಚೆ ಬಂದಾಗ ಶಾಂತಿ ಮೀನಾ ಆಚೆ ಬರೋದು ನೋಡಿ, ಏ ಮೀನಾ ನಿನಗೆ ಹೇಳಿದ್ಮೇಲೆ ಕಾಫಿ ತಂದುಕೊಡು ಅಂತ, ಏನು ಎಷ್ಟೊತ್ತೆ ಮಾಡ್ತೀಯ ಅಂತ ಹೇಳಿದಾಗ, ಇಲ್ಲ ಅತ್ತೆ ರೋಹಿಣಿ ಅವ್ರಿಗೂ ಗಂಜಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಏನು ಗಂಜಿನ, ಇವಳು ಯಾಕೆ ಗಂಜಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೋಗ್ತಾರೆ ಕಿಚನ್ ರೂಮ್ಗೆ. ಏನೇ ಮಾಡ್ತಾಯಿದ್ದೀಯ ನೀನು, ಯಾರಿಗೋಸ್ಕರನೇ ಗಂಜಿ ಮಾಡ್ತಾ ಇರೋದು ಅಂತ ಹೇಳಿದಾಗ, ಅತ್ತೆ ಮನೋಜ್ ಅವ್ರಿಗೆ ಹುಷಾರಿಲ್ಲ ನೈಟಿಂದ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ, ಅವ್ನು ನೈಟ್ ಮಲಗ್ದಾಗ ಚೆನ್ನಾಗೇ ಇದ್ನಲ್ಲೇ, ಏನೇ ಮಾಡಿದೆ ಅವನಿಗೆ, ಏನೇನೋ ತಲೆ ತಿಂದು ಅವನಿಗೆ ಜ್ವರನೂ ಬರ್ಸ್ಬಿಟ್ಟ ನೀನು ಅಂತ ಹೇಳಿ ಶಾಂತಿ ಬೈತಾ ಇರ್ತಾರೆ. ರೋಹಿಣಿ ಹೇಳ್ತಾಳೆ, ಅತ್ತೆ ನಾನು ಮನೋಜ್ಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿದಾಗ, ಶಾಂತಿ ಹೇಳ್ತಾಳೆ, ನೀನು ಮನೋಜ್ಗೋಸ್ಕರ ಏನು ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಶಾಂತಿ ಬೈತಾಳೆ. ಶಾಂತಿ ಆಚೆ ಬಂದು, ಏ ಮೀನಾ ಹೋಗಿ ಕಾಫಿ ಮಾಡೆ ಅಂತ ಹೇಳಿ ಮನೋಜನ ರೂಮಿಗೆ ಹೋಗ್ತಾಳೆ. ಮೀನಾ ಒಳಗಡೆ ಬಂದು ರೋಹಿಣಿಗೆ, ಅಯ್ಯೋ ರೋಹಿಣಿ ಅವರೇ ನೀವೇನೇ ಮಾಡಿದರೂ ಕೂಡ ಅತ್ತೆ ಬೈತಾ ಇರ್ತಾರೆ, ಹಾಗೆ ನನಗೂ ಕೂಡ ಮಾಡೋದು ಅಂತ ಹೇಳಿದಾಗ, ಏನು ಈಗೇನು ನಿನ್ನ ಥರನೇ ನೀವು ಮಾಡ್ತಿದ್ರು ಅಂತ ನಿನಗೆ ಖುಷಿನಾ ಅಂತ ಹೇಳಿದಾಗ, ನನಗೇನು ಖುಷಿ ಇಲ್ಲ, ನನಗೆ ನಿಮ್ಮನ್ನು ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿ ಮೀನಾ ಹೇಳ್ತಾಳೆ, ನಾನು ಅದು ಹೇಳಕ್ಕೆ ಬಂದಿಲ್ಲ, ನನಗೆ ನಿಮ್ಮನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ, ನನಗೆ ನಿಮ್ಗೆ ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ನಾನೊಂದು ಹೇಳ್ತೀನಿ ನೋಡಿ, ನೀವು ಹೇಗಾದರೂ ಮಾಡಿ ಕಸ್ತೂರಿ ಆಂಟಿ ಅತ್ತೆ ಹತ್ರ ಹೇಳಿಸಿ, ಇಲ್ಲ ಅಂತ ಅಂದರೆ ಈ ಥರನೇ ಅವರು ಜಗಳ ಆಡ್ತಾ ಇರ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಇನ್ನೊಂದು ಕಡೆ ಶಾಂತಿ ರೂಮಿಗೆ ಬಂದು, ಮನೋಜ ಎದಳ ಮೇಲೆ ಅಂತ ಹೇಳಿದಾಗ, ಅಮ್ಮ ನನಗೆ ಎದಳಕ್ಕೆ ಆಗ್ತಾಯಿಲ್ಲಮ್ಮ, ತುಂಬ ಜ್ವರ ಇದೆ ಅಂತ ಹೇಳಿದಾಗ, ಅಲ್ಲ ಕಣೋ ಎದಳ ಮೇಲೆ, ಯಾಕೋ ಹಿಂಗೆ ಮಲಗಿದ್ಯಾ, ಏನಾಯಿತು, ನೆನ್ನೆ ಮಲಗಿದಾಗ ಚೆನ್ನಾಗೇ ಇದ್ದಲ್ಲೋ, ಏನಾಯಿತು ನಿನಗೆ ಅಂತ ಹೇಳಿ ಶಾಂತಿ ಕೇಳಿದಾಗ, ಅದೇನೋ ಗೊತ್ತಿಲ್ಲ ಅಮ್ಮ, ಈ ಥರ ಆಗ್ಬಿಟ್ಟಿದೆ ನನಗೆ ಅಂತ ಹೇಳಿದಾಗ, ಸರಿ ಏನಾದರೂ ತಿಂದ ಅಂದಾಗ, ಏನೂ ಇಲ್ಲಮ್ಮ, ರಾತ್ರಿ ನಾನು ಟ್ಯಾಬ್ಲೆಟ್ಸು ರೋಹಿಣಿ ಕೊಟ್ಟಿದ್ಲು ತಗೊಂಡಿದ್ದೆ ಅಷ್ಟೇ, ಆದರೆ ಜ್ವರ ಬಂದಿದೆ ಅಮ್ಮ ಅಂತ ಹೇಳಿದಾಗ, ಯಾಕೋ ಹೇಗೋ
ಹೇಗೋ ಬಂತು, ಅವಳೇನಾದ್ರು ತಲೆ ತಿಂದ್ಲೇನೋ ನಿನಗೆ, ಅವಳೇನಾದರೂ ನಿನಗೆ ಟಾರ್ಚರ್ ಕೊಡ್ಲೇನೋ ಅಂದಾಗ, ಹಾಗೇನೂ ಇಲ್ಲಮ್ಮ, ನನಗೆ ಯಾಕೋ ಗೊತ್ತಿಲ್ಲ, ರೋಹಿಣಿ ಹತ್ರ ಮಾತಾಡದೆ ಇದ್ದಿದ್ದರಿಂದ ಈ ಥರ ಆಗಿದೆ ಅನಿಸುತ್ತೆ, ಈ ಥರ ಜ್ವರ ಬಂದಿದೆ ಅನಿಸುತ್ತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಿನಗೆ ಜ್ವರ ಇದೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಜ್ವರ ಇಲ್ಲ ಅಂದಿದ್ರೆ ಗುದ್ದೇ ಬಿಡ್ತಿದ್ದೆ. ಅಲ್ಲ ಕಣೋ, ಯಾರ ಹತ್ರನಾದರೂ ಮಾತಾಡ್ತಾ ಇದ್ರೆ ಜ್ವರ ಬರುತ್ತಾ, ಏನೋ ನೀನು ಹೇಳ್ತಾ ಇರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಮ್ಮ ಅದೇನೋ ಗೊತ್ತಿಲ್ಲಮ್ಮ, ನನಗೆ ರೋಹಿಣಿ ಹತ್ರ ಮಾತಾಡ್ತಾ ಇದ್ರೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಮನೋಜ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಂದೇ ತಪ್ಪು ಕಣೋ, ನೀನು ಓದಿರೋದಕ್ಕೂ ನೀನು ಡಿಗ್ರಿ ಮಾಡಿರೋದಕ್ಕೂ ಅವಳಿಗೇನು ಗತಿ ಇಲ್ದವಳಿಗೆ ತಂದು ನನಗೆ ಕಟ್ಬಿಟ್ಟೆ, ಅದೇ ಮಾಡಿದ್ದು ನಾನು ದೊಡ್ಡ ತಪ್ಪು ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಅಲ್ಲ ಕಣೋ ಮನೋಜ, ನನಗೆ ಮಾಡಿಸಿದ್ರು ಪರವಾಗಿಲ್ಲ, ಆದರೆ ನೀನು ಅವಳ ಗಂಡ ನಿನಗೆ ಯಾಮರ್ಸ್ಬಿಟ್ಲಲ್ಲ, ನೀನು ನೋಡಿದ್ರೆ ಅವಳು ಹೇಳೋ ಮಾತನ್ನು ಕೇಳಿಸ್ಕೊಂಡು ರೋಹಿಣಿ ಅಂತ ಅವಳು ಸುತ್ತಮುತ್ತ ಓಡಾಡ್ತಾ ಇರ್ತೀಯ, ಅಂಥದ್ರಲ್ಲಿ ನಿನಗೆ ಯಾಮರ್ಸ್ಬಿಟ್ಲಲ್ಲ ಅವಳು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮನೋಜ ಹೇಳ್ತಾನೆ, ಅಮ್ಮ ಅವಳ ಹತ್ರ ದುಡ್ಡಿಲ್ಲ ಅಂದರೂ ಅವಳು ಗುಣ ಇದೆ ಅಲ್ಲಮ್ಮ, ಅವಳು ಒಳ್ಳೆ ಹುಡುಗಿ ಅಲ್ವಾ, ಏನೋ ದುಡ್ಡಿದೆ ಅಂತ ಅಂದರೆ ಬಿಡು, ದುಡ್ಡು ಇದ್ದರೂ ಇಲ್ಲದೆ ಇದ್ದರೂ ಅವಳು ಒಳ್ಳೆ ಹುಡುಗಿನೇ, ಅವಳು ದುಡ್ಡಿಲ್ಲ ಅಂತ ಅಂದರೆ ಏನಮ್ಮ, ಅವಳು ತುಂಬ ಒಳ್ಳೆ ಹುಡುಗಿ, ನನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಇಲ್ಲೋ ಮನೋಜ, ಅವಳಿಗೇನೋ ನೀನು ಸರ್ಟಿಫಿಕೇಟ್ ಕೊಡ್ತಾ ಇರೋದು, ಅವಳು ಒಳ್ಳೆ ಹುಡುಗಿ ಆಗಿದ್ರೆ ನಮಗೆ ನಿಜ ಹೇಳಿರೋಳು, ಈ ಥರ ಎಲ್ಲ ಕತೆ ಕಟ್ಟಿ ನಮಗೆ ಫ್ರಾಡ್ ಮಾಡ್ತಾ ಇರಲಿಲ್ಲ ಅವಳು ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಏನು ಅವಳಿಗೆಲ್ಲ ಸಪೋರ್ಟ್ ಮಾಡ್ತೀಯ ನೀನು ಅಂತ ಹೇಳಿದಾಗ, ಅಮ್ಮ ಅವಳು ನನ್ನ ಮದುವೆ ಆಗೋಕ್ಕೋಸ್ಕರ ತಾನೇ ಅವಳು ತಪ್ಪು ಅಂದರೆ ಸುಳ್ಳು ಹೇಳಿರೋದು, ಆಯ್ತಲ್ವಾ, ಆದರೂ ಕೆಲ್ಸಕ್ಕೆ ಹೋಗಿ ದುಡ್ಡೆಲ್ಲ ತಂದುಕೊಡ್ತಾ ಇದ್ದಾಳಲ್ಲಮ್ಮ, ಬಿಡಮ್ಮ, ಯಾಕಮ್ಮ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಮನೋಜ. ಶಾಂತಿ ಹೇಳ್ತಾಳೆ, ಅಲ್ಲ ಕಣೋ, ತಿಂಗಳಿಗೆ 25,000 ಕೊಡೋಕ್ಕೆ ಇವಳೇ ಬೇಕೇನೋ, ಅಲ್ಲ ಇವಳು ನನಗೆ ಬರೋ ಬಾಡಿಗೆನೇ ಅಷ್ಟಾಗುತ್ತೆ, ಅಂಥದ್ರಲ್ಲಿ ಇವಳಿಗೆ ನನಗೆ ಕೊಡೋದ್ರಲ್ಲಿ ಅದು ನೋಡಿದ್ರೆ ಒಂದು ಚಿಕ್ಕ ಅಮೌಂಟ್ ಅಷ್ಟೇ ನನಗೆ, ಅದೇನೋ ಮಲೇಷ್ಯಾದಲ್ಲಿ ಕೋಟ್ಯಾಧಿಪತಿ ನಮ್ಮಪ್ಪ ಮಲ್ಟಿ ಮಿಲಿಯನ್ ಅಂತ ಹೇಳಿದ್ಲಲ್ಲ ಇವಳು, ಆದರೆ ಈಗ ನೋಡಿದ್ರೆ ಅವಳು ಭಿಕ್ಷೆ ಬೇಡ್ತಾ ಇದ್ದಾಳಲ್ಲ ಅಂತ ಹೇಳ್ತಾಳೆ ಶಾಂತಿ. ಮನೋಜ ಹೇಳ್ತಾನೆ, ಅಮ್ಮ ಟೆನ್ಷನ್ ಮಾಡ್ಕೋಬೇಡ, ಇನ್ಮೇಲೆ ಅವಳು ಕೆಲಸ ಮಾಡಿ ಸಂಪಾದನೆ ಮಾಡಿ ಕೊಡ್ತಾಳೆ ಬಿಡಮ್ಮ, ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳಿ ಮನೋಜ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಅಲ್ಲ ಕಣೋ, ಅವಳು ಏನು ತಂದುಕೊಟ್ರು ಅಷ್ಟೇ, ಆದರೆ ಅವಳು ಎಲ್ಲರ ಮುಂದೆ ನನಗೆ ಎಷ್ಟು ಅಸಹ್ಯವಾಗಿ ಆಗೋ ಥರ ನಡ್ಕೊಂಡ್ಳು, ಎಲ್ಲ ನನಗೆ ಅವಮಾನ ಆಗೋ ಥರ ನಡ್ಕೊಂಡಿದ್ದಾಳೆ, ನಾನು ಅವಳಿಗೆ ಏನಂತ ನನಗೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದೆ ಅವಳಿಗೆ, ಆದರೆ ಈ ಥರ ಫ್ರಾಡ್ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಎಲ್ಲೋ ಮನೋಜ, ಜಾಸ್ತಿ ಮಾತಾಡಬೇಡ, ನಿನಗೆ ಜ್ವರ ಇದೆ ತಾನೇ, ಮಲ್ಕೋ, ನಿನಗೇನೇ ಬೇಕಂದ್ರೂ ನಾನು ತಂದುಕೊಡ್ತೀನಿ, ಪಕ್ಕದಲ್ಲೇ ಬೇಕಿರೋ ಕೂತ್ಕೊಂಡು ನಾನೇ ನೋಡ್ಕೊಳ್ತೀನಿ, ಇನ್ನೇನಾದರೂ ಅವಳ ಜೊತೆ ಮಾತಾಡೋದಾಗಲಿ ಅವಳ ಜೊತೆ ಕ್ಲೋಸ್ ಆಗೋದಾಗಲಿ ಮಾಡಿದೆ ಅಂದರೆ ನಾನೇ ನಿನಗೇನು ಮಾಡ್ತೀನಿ ಗೊತ್ತಿಲ್ಲ, ನಿನಗೆ ಮಲ್ಕೊಳ್ಳೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅದನ್ನು ಹೊರಗಡೆಯಿಂದ ಕೇಳಿಸ್ಕೊತಾ ಇರ್ತಾಳೆ ರೋಹಿಣಿ. ಇನ್ನೊಂದು ಕಡೆ ಸೂರ್ಯ ಮನೆಗೆ ಬರ್ತಾನೆ, ಮನೆಗೆ ಬಂದು ಇನ್ನೇನು ರೂಮಿಗೆ ಹೋಗಬೇಕು ಅಂತ ಹೇಳಿದಾಗ ಕಾಫಿ ಕುಡ್ಕೊಂಡು ಶಾಂತಿ ರಂಗನಾಥ್ ಅಲ್ಲೇ ಕೂತಿರ್ತಾರೆ. ಲೋ ಸೂರ್ಯ, ಬಾರೋ ಇಲ್ಲಿ ಅಂತ ಹೇಳಿ ಕರೆದಾಗ ಏನಪ್ಪ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಯಾಕೋ ರಾತ್ರಿ ಬರಲಿಲ್ಲ ನೀನು ಮನೆಗೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಇನ್ನೇನು ನೀವು ಹೇಳಿದ್ರಲ್ವಾ ಕುಡಿದ್ರೆ ಮನೆಗೆ ಬರಬೇಡ ಅಂತ, ಕುಡ್ದಿರ್ಬೋದು, ಎಲ್ಲೋ ಬೀದಿಯಲ್ಲಿ ಬಿದ್ದಿದ್ದಾನೆ ಅಂತ ಅಂದಾಗ ಸೂರ್ಯ ಹೇಳ್ತಾನೆ, ಅಪ್ಪ ನಾನು ತಾನೇ ಮಾತಾಡಬೇಕು, ಇವ್ರು ಯಾಕೆ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ, ಇಲ್ಲಪ್ಪ ನೈಟು ಟ್ರಿಪ್ ಇತ್ತು, ಹಾಗಾಗಿ ಮನೆಗೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಸೂರ್ಯ. ಅವ್ರು ಹೇಳ್ತಾರೆ, ಎಷ್ಟೊತ್ತು ಸಲ ಹೇಳಿದ್ದೀನಿ ನಿನಗೆ ನಾನು ಸೂರ್ಯ, ಮನೆಗೆ ಬರೋಕ್ಕಾಗಲಿಲ್ಲ ಅಂತಂದರೆ ಫೋನ್ ಮಾಡಿ ತಿಳಿಸ್ಬೇಕು ಅಂತ, ನೀನು ಫೋನು ಪಿಕ್ ಮಾಡಲ್ಲ, ಏನೂ ಇಲ್ಲ, ಅವಳು ನೋಡಿದ್ರೆ ಮೀನಾ ನೋಡಿದ್ರೆ ಮನೇಲಿ ಕಾಯ್ತಾ ಕೂತಿರ್ತಾಳೆ, ನೀನು ಹೇಳಬೇಕಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಇಲ್ಲಪ್ಪ ನಾನು ನೈಟೇ ಫೋನ್ ಮಾಡಿ ಹೇಳಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಇಲ್ಲ ಮಾವ, ನಾನೇ ಫೋನ್ ಮಾಡಿದ್ದೆ, ಆಗ ಅವ್ರು ಹೇಳಿದ್ರು, ಇಲ್ಲ ನನಗೆ ಟ್ರಿಪ್ ಇದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಪಟ್ಟನ ಕಟ್ ಮಾಡಿದ್ರು, ಅವರೇನು ಫೋನ್ ಮಾಡಿಲ್ಲ ನನಗೆ ಅಂತ ಹೇಳ್ತಾಳೆ ಮೀನಾ. ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಸೂರ್ಯ, ಇನ್ಮೇಲೆ ನೀನು ರಾತ್ರಿ ಹೋಗೋದು ಟ್ರಿಪ್ನಿಗೆ ಹೋಗೋದೆಲ್ಲ ನಿಲ್ಲಿಸು, ನಿನ್ನ ನಂಬ್ಕೊಂಡು ಹೆಂಡತಿ ಬಂದಿದ್ದಾಳೆ ತಾನೇ, ನಿನ್ನ ಇನ್ಮೇಲೆ ಹೋಗೋ ಹಾಗಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಅಯ್ಯೋ ಇವಳ ಮುಖ ನೋಡೋಕ್ಕಾಗದೆ ನನ್ನ ಟ್ರಿಪ್ ಇದೆ ಅಂತ ಹೇಳಿ ಹೋಗ್ತಾನೋ ಏನೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಕೋಪ ಮಾಡಿಕೊಂಡು, ಅಪ್ಪ ನೀನು ಹಾಗಿದ್ರೆ ಈ ಸಕ್ಕರೆ ಮುಖ ನೋಡೋಕ್ಕಾಗದೆ ನೀನು ನೈಟು ನೀನು ಟ್ರೈನಿಗೆ ಅಂತ ಹೋಗ್ತಿದ್ದೇನಪ್ಪ ಅಂತ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, ಸರಿ ಸೂರ್ಯ, ಇನ್ಮೇಲೆ ಎಲ್ಲೂ ಹೋಗ್ಬೇಡ ಆಯ್ತಾ ಅಂತ ಹೇಳಿದಾಗ ಸರಿಯಪ್ಪ ಅಂತ ಹೇಳಿ ಸೂರ್ಯ ಹೋಗ್ತಾನೆ ರೂಮ್ಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.